ಹಾಯ್ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ದು 2025 ಇಶ್ಯೂದ ಜನವರಿದ ಸೆಕೆಂಡ್ ವೀಕ್ದಲ್ಲಿ ನಾವು ಏನ್ ಮಾಡೋಣ ಯಾವ ರೀತಿ ಟ್ರೈ ಮಾಡ್ತಕ್ಕಂಥ ನೋಡ್ಕೊಂಬೋಣ. ಫಸ್ಟಿಗೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ, ಆಮೇಲೆ ನಿಫ್ಟಿ ನೋಡ್ಕೊಂಬೋಣ, ಆಮೇಲೆ ಸೆನ್ಸೆಕ್ಸ್ ನೋಡ್ಕೊಂಬೋಣ. ಸೊ ಹೊಸದಾಗಿರ್ತಕ್ಕಂಥದ್ದು ಯಾವುದೋ ಒಂದು ಎಕ್ಸ್ಚೇಂಜ್ ಬರ್ತದೆ, MSCI ಅಂತ ಎಕ್ಸ್ಚೇಂಜ್, ಮೆಟ್ರೋಪಾಲಿಟನ್ ಅಂತ ಎಕ್ಸ್ಚೇಂಜ್ ಬರ್ತಾ ಇದೆ. ಸೊ ಅದು ಇನ್ನ ಆಕ್ಟಿವೇಟ್ ಆಗಿಲ್ಲ. ಸೊ ಅದು ಆಕ್ಟಿವೇಟ್ ಆದ ಕೂಡ ಯಾವ ರೀತಿ ಆಗುತ್ತೆ ಸ್ವಲ್ಪ ನೋಡ್ಕೊಂಬೋಣ. ಸೊ ಫಸ್ಟ್ ಏನ್ ನೋಡ್ಕೊಂಬೋಣ, ಬ್ಯಾಂಕ್ ನಿಫ್ಟಿ ಆಮೇಲೆ ಸೆನ್ಸೆಕ್ಸ್ ನೋಡ್ಕೊಂಬೋಣ. ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಬಂದ್ರೆ ಈಸಿ ಆಗತ್ತೆ ನಮಗೆ. ಸ್ವಲ್ಪ ಸೌಂಡು ಪ್ರಾಬ್ಲಮ್ ಇದೆ, ಸ್ವಲ್ಪ ನೆಗಡಿ ಕೆಮ್ಮ ಬಂದಿದೆ, ಸ್ವಲ್ಪ ಅಳಿಸಿ ನೋಡ್ಕೊಂಬರ. ಸೊ ಫ್ರೆಂಡ್ಸ್ ಮೈ ನೋಡೋಣ, ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ನೋಡ್ರಿ, ನಮಗೆ ಮೊದಲೇ ಹೇಳ್ತದೆ ಇಲ್ಲಿ ಒಂದು ಸ್ವಲ್ಪ ಟ್ರೆಂಡ್ ಲೈನ್ ಇದೆ, ಇಲ್ಲಿ ಟ್ರೆಂಡ್ ಲೈನ್ ಇದೆ, ಇಲ್ಲಿ ಟ್ರೆಂಡ್ ಲೈನ್ ಇದೆ. ಓಕೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತದಪ್ಪ ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇದೆ. ಹೌದಾ, ಇಲ್ಲಿ ಸಪೋರ್ಟ್ ತಗೋತದೆ. ಎಷ್ಟು ಸಪೋರ್ಟ್ ತಗೋತದೆ? 1 ಸತಿ, 2 ಸತಿ, 3 ಸತಿ, 4 ಸತಿ, ಆಮೇಲೆ 5 ಸತಿ. ಓಕೆ, ಸೊ 5 ಸತಿ ಸಪೋರ್ಟ್ ತಗೊಂಡಿದೆ. ಇಲ್ಲಿ ಸಪೋರ್ಟ್ ತಗೊಳಕ್ ಬರ್ತಾ ಇದೆ, ಬಟ್ ಮೇಲ್ಗಡೆ ಹೋಗ್ತದೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಹಾರಿಜಾಂಟಲ್ ಆಗಿರ್ತಕ್ಕಂಥದ್ದು ಒಂದು ಸಪೋರ್ಟ್ ಇದೆ. ಹೌದಾ, ನಾವು ಲಾಸ್ಟ್ ಹೇಳಿದೆ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, ಅಂತಿಮ ಇಲ್ಲಿ ಒಂದು ಸಪೋರ್ಟ್ ಇದೆ, ಇಲ್ಲಿ 3 ಸಪೋರ್ಟ್ ಇದಾವೆ, ಆಮೇಲೆ ಇಲ್ಲಿ 3 ಸಪೋರ್ಟ್ ಇದಾವೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಆಗಿರ್ತಕ್ಕಂಥದ್ದು ಕ್ರಾಸ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ. ಓಕೆ, ಸೊ ಯಾವಾಗ 2 ಸಪೋರ್ಟ್ಗಳು, ಒಂದು ಹಾರಿಜಾಂಟಲ್ ಒಂದು ಟ್ರೆಂಡ್ ಲೈನ್ ಎಲ್ಲಿ ಸಪೋರ್ಟ್ ಕ್ರಾಸ್ ಆಗ್ತಾವ, ಆ ಕ್ರಾಸ್ ಆಗೋದ್ರಲ್ಲಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಹೆವಿಯಾಗಿ ಮೂವ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಹೌದಾ, ಸೊ ಇದನ್ನ ಸ್ವಲ್ಪ ನೋಡ್ಕೊಂಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡಿ, ಇದು ಏನಾಗುತ್ತಪ್ಪ ಅಂದ್ರೆ ಶೋಲ್ಡರ್ ಇದೆ. ಓಕೆ, ಇದು ಹೆಡ್ ಇದೆ. ಓಕೆ, ಮತ್ತಿದು ಶೋಲ್ಡರ್ ಇದೆ. ಬಟ್ ಏನಾಗಿದೆಪ್ಪ ಅಂದ್ರೆ ಈ ಹೆಡ್ ಅಂಡ್ ಶೋಲ್ಡರ್ ಎಲ್ಲಿದೆಪ್ಪ ಅಂದ್ರೆ ಟಾಪ್ ದಲ್ಲಿ ಇದೆ, ಆಮೇಲೆ ಟ್ರೆಂಡ್ ಲೈನ್ ದಲ್ಲಿ ಸಪೋರ್ಟ್ ತಗೊಂಡಿದೆ, ಆಮೇಲೆ ಹಾರಿಜಾಂಟಲ್ ಸಪೋರ್ಟ್ ತಗೊಂಡಿರೋದ್ರಿಂದ ಮಾರ್ಕೆಟ್ ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ. ಓಕೆ, ಈ ಒಂದು ಝೋನ್ ಏನಪ್ಪಾ ಅಂದ್ರೆ 54,000. ಓಕೆ, 54,000 ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ, ಅಲ್ಲಿ ತನಕ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಮೇಲ್ಗಡೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಬಯರ್ಸ್ ಬರ್ತಾರೆ, ಸಾರಿ ಸೆಲ್ಲರ್ಸ್ ಬರ್ತಾರೆ. ಸೆಲ್ಲರ್ಸ್ ಬಂದಾಗ ಏನಾಗುತ್ತಪ್ಪ ಅಂದ್ರೆ 52,100 ಮ್ಯಾಗ 52,200 ಮ್ಯಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಇಲ್ಲ. 52,200. ಓಕೆ, 52,200 ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇಲ್ಲ. ಮೇಲ್ಗಡೆ ಹೋದಾಗ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋದಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಸೊ ಹೀಗಾಗಿ ಏನಾಗ್ತದಪ್ಪ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೋ ಚಾನ್ಸಸ್ ಇದೆ. ಆಮೇಲೆ ಈ ಒಂದೊಂದು ಕ್ಯಾಂಡಲ್ ಇದೆಯಲ್ಲ, ಲಾಸ್ಟ್ ವೀಕ್ ಕ್ಯಾಂಡಲ್, ಈ ಕ್ಯಾಂಡಲ್ ನಾವು ನೋಡ್ಕೊಂಡ್ರೆ ನಮ್ಗೆ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸ್ವಿಂಗ್ ಇದೆ, ಮತ್ತೆ ಆಮೇಲೆ ಇದು ಸೆಕೆಂಡ್ ಸ್ವಿಂಗ್ ಇದೆ. ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು, ಮೇಲ್ಗಡೆ ಹೋದ್ರು ಕೂಡ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗಿ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಇದು ಫಾಲೋ ಥ್ರೂ ಆಗಿಲ್ಲ. ಫಾಲೋ ಥ್ರೂ ಆಗದೆ ಇರೋದ್ರಿಂದ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ನೆಕ್ಸ್ಟ್ ವೀಕ್ ಏನಾದ್ರು ಈ ಒಂದು ಏನಾದ್ರು ಓಕೆ ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ನೆಕ್ಸ್ಟ್ ನಮ್ಗೆ ಎಲ್ಲಿ ಕ್ಲೋ ಬರತ್ತಪ್ಪ ಅಂದ್ರೆ ಇಲ್ಲಿ ಬರುತ್ತೆ 50,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಈ ಒಂದು 50,000 ಈ ಏನು ಕ್ರಾಸ್ ಇದೆ, ಓಕೆ ಈ 50,000 ಏನಿದೆ ಕ್ರಾಸ್ ಇದೆ, ಈ ಕ್ರಾಸ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಫಸ್ಟ್ ಮಾರ್ಕೆಟ್ ಟಾರ್ಗೆಟ್ ಆಗ್ತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿ ಬರುತ್ತೆ 49,000 ಬರುತ್ತೆ. ಓಕೆ, 49,000 ಕೂಡಲೇ 48,000 ಬರುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿ ಬರುತ್ತಪ್ಪ ಡೈರೆಕ್ಟ್ ಆಗಿ ಈ ಒಂದು ಝೋನ್ದಲ್ಲಿ ಬರುತ್ತೆ. 47,000 ತನಕನೂ ಬರುತ್ತೆ. ನಾವು ಫಸ್ಟಿಗೆ ನಮ್ಗೆ ಬರ್ತಕ್ಕಂಥದ್ದು 49,000, 50,000 ಬೇಕಾದ್ರೆ, ಆಮೇಲೆ 48,000, ಆಮೇಲೆ 47,000. ಯಾಕೆ ಈ ರೀತಿ ಆಗ್ತದಪ್ಪ ಅಂದ್ರೆ ಎಫ್ ಫ್ಯೂಚರ್ ಆಪ್ಷನ್ಸ್ ಅಲ್ಲಿ ಏನಾದ್ರು ಸಿಬಿದವ್ರು ಏನಾಗಪ್ಪ ಅಂದ್ರೆ ಸೆಷನ್ಸ್ ಅಂತಿದ್ರಲ್ಲ, ಅದ್ರಿಂದ ಏನಾಗ್ತಪ್ಪ ಅಂದ್ರೆ ವ್ಯಾಲ್ಯೂಮ್ ಡೌನ್ ಆಗ್ತದೆ, ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ, ಗ್ಲೋಬಲ್ ಮಾರ್ಕೆಟ್ ಡೌನ್ ಆಗ್ತದೆ. ಅದರಿಂದ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ತದೆ. ಆಮೇಲೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಪ್ಯಾಟರ್ನ್ ಕೂಡ ಆಗಿದೆ. ಓಕೆ, ಸೊ ಇದು ಫಾಲೋ ಥ್ರೂ ಆದ್ರೆ ಹೇಳ್ತಾ ಇರೋದು ನಿಮಗೆ. ಓಕೆ, ಒಂದ್ ವೇಳೆ ಇದನ್ನ ಫಾಲೋ ಥ್ರೂ ಆಗಿಲ್ಲ ಅಂದ್ರೆ ಇದೇನಾದ್ರು ಬ್ರೇಕ್ ಮಾಡ್ಕೊಂತಪ್ಪ ಅಂದ್ರೆ ಇದು ಬ್ರೇಕ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಹೆವಿ ಸಪೋರ್ಟ್ ತಗೊಂಡಿರುತ್ತೆ. ಓಕೆ, ಹೆವಿ ಸಪೋರ್ಟ್ ತಗೊಂಡ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಏನಾದ್ರು ನೆಕ್ಸ್ಟ್ ವೀಕ್ ಏನಾದ್ರು ಈ ಒಂದು ಲೋ ಅನ್ನ ಕ್ಲೋಸ್ ಮಾಡಿದೆ. ಓಕೆ, ಈ ಒಂದು ಲೋ ಅನ್ನ ಏನಾದ್ರು ಕ್ಲೋಸ್ ಮಾಡಿದೆ ಮಾರ್ಕೆಟ್ ಇಲ್ಲಿ ಒಂದು ನೆಕ್ಸ್ಟ್ ಕ್ಯಾಂಡಲ್ ಗ್ರೇ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಈ ರೀತಿ ಅಪ್ಸೈಡ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇದನ್ನು ಒಂದು ಕೂಡ ಸಪೋರ್ಟ್ ತಗೊಂಡಿದೆ, ಆಮೇಲೆ ಈ ಟ್ರೆಂಡ್ ಲೈನ್ ಕೂಡ ಒಂದು ಸಪೋರ್ಟ್ ತಗೊಂಡಿದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಮೇಲ್ಗಡೆ ಯಾವಾಗ ಹೋಗುತ್ತಪ್ಪ ಈ ಒಂದು ಹೈನ ಕ್ರಾಸ್ ಮಾಡ್ಬೇಕು 52,200. ಓಕೆ, 52,200 ಕ್ರಾಸ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ 53,000 ಸಿಗುತ್ತೆ. 53,000 ಹೋಯ್ತಪ್ಪ ಅಂದ್ರೆ ನಮ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 54,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಏನಾಗ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಇದು ಕ್ರಾಸ್ ಆಗ್ಬೇಕು 52,200. ಓಕೆ, ಸ್ವಲ್ಪ ನೀವು ಬರೆದುಕೊಂಡು ಇಟ್ಕೊಂಡ್ಬಿಡ್ರಿ. 52,200 ಏನಪ್ಪ ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಎಲ್ಲಿವರೆಗೂ 52,200 ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ, ಅದನ್ನ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ.
ಅದೇ ರೀತಿಯಾಗಿ ನಾವು ನಿಫ್ಟಿ ಒಳಗ ಸ್ವಲ್ಪ ಬಂದ್ರೆ ನಿಫ್ಟಿ ನೋಡ್ರಿ ಯಾವ ರೀತಿ ಈಸಿ ಆಗಿದೆ ಅಂತ ಅಂದ್ರೆ ನಿಫ್ಟಿ ಒಳಗ 2 ಟ್ರೆಂಡ್ ಲೈನ್ ಅದಾವ. ಓಕೆ, ಒಂದು ಟ್ರೆಂಡ್ ಲೈನ್ ಆಗಿದೆ, ಆಮೇಲೆ ಇದು ಒಂದು ಟ್ರೆಂಡ್ ಲೈನ್ ಆಗಿದೆ. ನಾನು ನಿಮ್ಗೆ ಟ್ರೆಂಡ್ ಲೈನ್ ಬಗ್ಗೆ ಹೇಳಿದ್ದೆ. ಓಕೆ, ಸೊ ಟ್ರೆಂಡ್ ಲೈನ್ ಯಾವಾಗ ಈ ರೀತಿ ಹೋಗ್ತಲ್ಲ ಮಾರ್ಕೆಟ್, ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ, ಆಮೇಲೆ ಈ ರೀತಿ ಯಾವಾಗ ಕೆಳಗಡೆ ಬರುತ್ತಾ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ ಅಂತ ಹೇಳ್ತಾ. ಹೌದಾ, ಸೊ ಇಲ್ಲಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ನೋಡ್ರಿ, ಫಸ್ಟ್ ಸಪೋರ್ಟ್ ತಗೊಂಡಿದೆ, ಸೆಕೆಂಡ್ ಸಪೋರ್ಟ್ ತಗೊಂಡಿದೆ. ಹೌದಾ, ಕಂಟಿನ್ಯೂಸ್ ಆಗಿ ಇದೇನ್ ಟ್ರೆಂಡ್ ಲೈನ್ ಮೇಲ್ಗಡೆ ಹೋಗೋದಿಲ್ಲ, ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂದೇ ಇಲ್ಲ. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಸಪೋರ್ಟ್ ಏನು ತಗೊಂಡಿದ್ದೆ, ಇಲ್ಲಿ ಸಪೋರ್ಟ್ ತಗೊಂಡಿದ್ದ, ಇಲ್ಲಿ ಸಪೋರ್ಟ್ ತಗೊಂಡಿದ್ದೆ, ಆಮೇಲೆ ಮತ್ತೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದ್ದೆ, ಮತ್ತೆ ಇಲ್ಲಿ ಸಪೋರ್ಟ್ ಎಕ್ಸಾಕ್ಟ್ ಆಗಿ ಈ ಸಪೋರ್ಟ್ ಝೋನ್ ದಲ್ಲೇನೆ ಇದೆ ಇವಾಗ ಯಾವುದು ನಿಫ್ಟಿ. ಓಕೆ, ಸೊ ನಿಫ್ಟಿ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಒಂದು ಹೆಡ್ ಆಗಿದೆ, ಒಂದು ಸಾರಿ ಹೆಡ್ ಆಗಿದೆ, ಒಂದು ಶೋಲ್ಡರ್ ಆಗಿದೆ. ಓಕೆ, ಇದು ಶೋಲ್ಡರ್, ಇದು ಹೆಡ್, ಇದು ಶೋಲ್ಡರ್. ಓಕೆ, ಇದೇ ರೀತಿಯಾಗಿ ಇರತಕ್ಕಂಥದ್ದು ಒಂದು ಏನಾಗಿದೆ ಅಂದ್ರೆ ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ಏನಾಗಿದೆಪ್ಪ ಟಾಪ್ ದಲ್ಲಾಗಿದೆ. ಓಕೆ, ಆ ಟಾಪ್ ದಲ್ಲಿ ಆಗೋದ್ರ ಜೊತೆಗೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ 23,000ಕ್ಕೆ ಒಂದು ರೌಂಡ್ ಫಿಗರ್ ಇದೆ. ಹೌದಾ, 23,000ಕ್ಕೆ ಒಂದು ರೌಂಡ್ ಫಿಗರ್ ಇದೆ. ಇಲ್ಲಿ ನೋಡ್ರಿ, ಈ 23,000 ರೌಂಡ್ ಫಿಗರ್ ಇದೆ, ಇಲ್ಲಿನೂ ಸಪೋರ್ಟ್ ತಗೋತಾ ಇದೆ ಕಂಟಿನ್ಯೂಸ್ ಆಗಿ. ಹೌದಾ, ಓಕೆ, ಆಮೇಲೆ ಇಲ್ಲಿ ಸಪೋರ್ಟ್ ತಗೋದು, ಇಲ್ಲಿ ಸಪೋರ್ಟ್ ಇದೆ, ಒಂದು ಸಪೋರ್ಟ್, ಇಲ್ಲಿ 2 ಸಪೋರ್ಟ್, ಇಲ್ಲಿ ಮತ್ತೆ ಇಲ್ಲಿ 3ನೇ ಸಪೋರ್ಟ್. ಈ 3ನೇ ಸಪೋರ್ಟ್ ಯಾವ ರೀತಿ ತಗೊಂಡಿದಪ್ಪ ಅಂದ್ರೆ ಇಲ್ಲಿ ಒಂದು ಸ್ವಿಂಗ್ ಇತ್ತು. ಓಕೆ, ಇಲ್ಲಿ ಒಂದು ಸ್ವಿಂಗ್ ಇತ್ತು, ಇಲ್ಲಿ ಒಂದು ಸ್ವಿಂಗ್ ಇತ್ತು, ಡಬ್ಲ್ಯೂ ಪ್ಯಾಟರ್ನ್ ಮಾಡಿತ್ತು. ಓಕೆ, ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ. ಬಟ್ ಕೆಳಗಡೆ ಬಂದ್ರೆ ಯಾವ ರೀತಿ ಬಂದಿದಪ್ಪ ಅಂತಂದ್ರೆ ವೀಕ್ಲಿ ಕ್ಯಾಂಡಲ್ದಲ್ಲಿ ಫಸ್ಟ್ ಒಂದು ಡೂಜಿ ಕ್ಯಾಂಡಲ್ ಮಾಡಿತ್ತು, ಅದರ ನೆಕ್ಸ್ಟ್ ಏನಾಗಿದಪ್ಪ ಇದು ಫಾಲೋ ದ ಕ್ಯಾಂಡಲ್ ಆಗಿದೆ. ಓಕೆ, ನೆಕ್ಸ್ಟ್ ಫಾಲೋ ದ ಕ್ಯಾಂಡಲ್ ಆಗಿರೋದ್ರಿಂದ ಇದೇನಾಗ್ಬೋದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಏನಾಗ್ಬೋದಪ್ಪ ಅಂದ್ರೆ ಕ್ಯಾಂಡಲ್ ಇದ್ರೆ ಫಾಲೋ ಥ್ರೂ ಆಗ್ಬೋದು. ಓಕೆ, ಈ ಒಂದು ಏನಾದ್ರು ಈ ಒಂದು ಹೈಯನ್ನು ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, ಈ ಒಂದು ಹೈನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ 24,000 ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಡೈರೆಕ್ಟ್ ಆಗಿ ಇಲ್ಲಿವರೆಗೂ ಕೂಡ ಹೋಗ್ಬೋದು, 24,800. ಓಕೆ, 24,800 ಮಾರ್ಕೆಟ್ ಹೋಗ್ಬೋದು. ಅದು ದಾಟೋದ್ರೆ ಏನಾಗ್ತಪ್ಪ ಅಂದ್ರೆ 25,000 ಮಾರ್ಕೆಟ್ ಹೋಗ್ತಕ್ಕಂತ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಫಾಲೋ ಥ್ರೂ ಆದ್ರೆ ಹೇಳ್ತಾ ಇತ್ತು. ಓಕೆ, ಒಂದ್ ವೇಳೆ ಏನಾದ್ರು ಫಾಲೋ ಥ್ರೂ ಆಗದೆ ಇಲ್ಲಿ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ವೀಕ್, ಓಕೆ, ನೆಕ್ಸ್ಟ್ ವೀಕ್ ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಈ ಒಂದು ಏನ್ ಝೋನ್ ಆದ್ರೂ ಬ್ರೇಕ್ ಮಾಡ್ಕೊಂಡು 23,500 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಮಗೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ದಲ್ಲಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಯಾವ ರೀತಿ ಫಾಲ್ ಆಗುತ್ತಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ನಮ್ಮ ಟಾರ್ಗೆಟ್ ಅಲ್ಲಿ ಬರ್ತಪ್ಪ ಅಂದ್ರೆ 22,900 ಬರುತ್ತೆ, ನೆಕ್ಸ್ಟ್ ಟಾರ್ಗೆಟ್ 22,000 ಬರುತ್ತೆ, ಆಮೇಲೆ ಅದು ಕೂಡಲೇ ಎಷ್ಟು ಬರ್ತಪ್ಪ ಅಂದ್ರೆ 21,000 ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇದು ಯಾವಾಗಪ್ಪ ಅಂದ್ರೆ ಇದು ರೆಡ್ ಕ್ಯಾಂಡಲ್ ಹಾಕಿ ಇದು ಕ್ರಾಸ್ ಆಗಬೇಕು, 23,500 ಮಾರ್ಕೆಟ್ ಕ್ರಾಸ್ ಮಾಡಿದ್ರೆ ಮಾತ್ರ ಏನಾಗುತ್ತಪ್ಪ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಇಲ್ಲಿ ಒಂದು ಏನಾಗುತ್ತಪ್ಪ ಒಂದು ನಾವು ಇಲ್ಲಿ ಟ್ರೆಂಡ್ ಲೈನ್ ಅನ್ನು ಈ ರೀತಿ ನಾವು ತಗೊಂಡ್ರೆ, ಓಕೆ, ಟ್ರೆಂಡ್ ಲೈನ್ ಈ ರೀತಿ ತಗೊಂಡ್ರೆ ಇಲ್ಲಿ ಏನಾದ್ರು ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡ್ರೆ ಮಾತ್ರ, ಅಂದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಬೇಕಾದ್ರೆ 25,000 ಕ್ರಾಸ್ ಮಾಡ್ಬೇಕು. ಒಂದ್ ವೇಳೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಮೇಲ್ಗಡೆ ಹೋಗಿ ಈ ಒಂದು ಟ್ರೆಂಡ್ ಲೈನ್ ಏನಾದ್ರು ರನ್ಸ್ ತಗೊಂಡ್ ಮತ್ತೆ ಕೆಳಗಡೆ ಬರ್ತಪ್ಪ ಅಂದ್ರೆ ಇದನ್ನು ಬ್ರೇಕ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್, ಓಕೆ, ಇದನ್ನು ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಈಸಿಯಾಗಿ 23,000 ಅಥವಾ 22,900 ಕೂಡ ಮಾರ್ಕೆಟ್ ಈಸಿಯಾಗಿ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ಏನ್ ಮಾಡ್ರಪ್ಪ ಮಾರ್ಕೆಟ್ ಸ್ವಲ್ಪ ನೋಡ್ಕೊಂಡ್ರೆ. ಆಮೇಲೆ ಇದು ಒಂದು ಪ್ಯಾಟರ್ನ್ ನೋಡಬಹುದು. ಓಕೆ, ಇಲ್ಲಿ ಏನ್ ಇದು ಪ್ಯಾಟರ್ನ್ ಅಪ್ಪ ಅಂದ್ರೆ ನೋಡ್ರಿ ಸಪೋರ್ಟ್ ಇದೆ. ಓಕೆ, ಆಮೇಲೆ ಇಲ್ಲಿ ಒಂದು ಝೋನ್ ಇದೆ. ನಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಅಂತ ಒಂದು ಥಿಯರಿ ಇದೆ. ಹೌದಾ, ಇಲ್ಲಿ ಏನಾಗಿದಪ್ಪ ಅಂದ್ರೆ ಎಕ್ಸ್ಪಾಂಡ್ ಆಗ್ತಾ ಬಂದಿದೆ. ಹೌದಾ, ಇಲ್ಲಿ ಎಕ್ಸ್ಪಾಂಡ್ ಆಗ್ತಾ ಬಂದಿದೆ. ಎಲ್ಲಿ ಮಾರ್ಕೆಟ್ ಬ್ರೇಕ್ ಆಗುತ್ತೆ ಅಲ್ಲಿ ಮಾತ್ರ ಮಾರ್ಕೆಟ್ 1,000 ಪಾಯಿಂಟ್ ಹತ್ರ ಈಸಿಯಾಗಿ ಹೋಗುತ್ತೆ. ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ, ಮೇಲ್ಗಡೆ 1,000 ಪಾಯಿಂಟ್ ಹೋಗುತ್ತಾ, ಕೆಳಗಡೆ ಬಂತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ 1,000 ಪಾಯಿಂಟ್ ಕೆಳಗಡೆ ಹೋಗುತ್ತೆ. ಯಾಕಂತೇಳಿ ಈ ಮಾರ್ಕೆಟ್ ತುಂಬಾ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ. ಹೌದಾ, ಸೊ ಕಾಂಟ್ರಾಕ್ಟ್ ಆಗಿದ್ದು ಮಂದಿ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಪಾಂಡ್ ಆಗ್ಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವ ಸೈಡ್ ಬ್ರೇಕ್ ಮಾಡುತ್ತೆ ಆ ಸೈಡ್ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಹೋಗ್ತಕ್ಕಂತ ಚಾನ್ಸಸ್ ಮೂವ್ಮೆಂಟ್ ಇರೋದ್ರಿಂದ ನೆಕ್ಸ್ಟ್ ವೀಕ್ ದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಫ್ಟಿಯನ್ನ ಸ್ವಲ್ಪ ನೀವು ಈಸಿಯಾಗಿ ಟ್ರೇಡ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಕೆಳಗಡೆ ಬಂತಪ್ಪ ಅಂದ್ರೆ ತುಂಬಾ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ 25,000 ಈ ಫಿಗರ್ ಅನ್ನ ನಾವು ರೀಚ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ನೆಕ್ಸ್ಟ್ ವೀಕ್ ದಲ್ಲಿ ಸ್ವಲ್ಪ ನೋಡ್ಕೊಂಡು ನೀವು ಟ್ರೈ ಮಾಡಿ. ಓಕೆ, ಅದೇ ರೀತಿಯಾಗಿ ನಾವು ಸ್ವಲ್ಪ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ನೋಡ್ರಿ, ಸೆನ್ಸೆಕ್ಸ್ ಕೂಡ ಸೇಮ್ ಥಿಯರಿ ಇದೆ. ಸೆನ್ಸೆಕ್ಸ್ ದಲ್ಲಿ ಏನಿದೆಪ್ಪ ಅಂದ್ರೆ ಇದೇನಾಗಿದಪ್ಪ ಅಂದ್ರೆ ಇದು ಶೋಲ್ಡರ್, ಇದು ಹೆಡ್, ಇದು ಶೋಲ್ಡರ್. ಓಕೆ, ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ ಕರೆಕ್ಟ್ ಆಗಿ ಈ ಒಂದು ಶೋಲ್ಡರ್ ನ ಬ್ರೇಕ್ ಮಾಡ್ಕೊಂಡಿದೆ. ಓಕೆ, 82,500. ಓಕೆ, ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿನೂ ಕೂಡ ಸಪೋರ್ಟ್ ಬಂದಿರೋದ್ರಿಂದ ಸ್ವಲ್ಪ ನೋಡ್ರಿ ಈ ಟ್ರೆಂಡ್ ಲೈನ್ ಗಳನ್ನ ಯಾವ ರೀತಿ ಸಪೋರ್ಟ್ ತಗೊಂಡಿದ್ ನೋಡ್ರಿ ಮಾರ್ಕೆಟ್. ನೋಡ್ರಿ, ಇದು ಫಸ್ಟ್ ಸಪೋರ್ಟ್, ಆಮೇಲೆ ಇದು ಸೆಕೆಂಡ್ ಸಪೋರ್ಟ್, ಆಮೇಲೆ ಇದು ಥರ್ಡ್ ಸಪೋರ್ಟ್ ತಗೊಂಡ್ ಮಾರ್ಕೆಟ್ ಏನ್ ಹೋಗ್ತಾ ಇದೆಯಲ್ಲ, ಆದ್ರೆ ಇದು ಮೇಲ್ಗಡೆ ಮಾರ್ಕೆಟ್ ಬಂದೇ ಇಲ್ಲ. ಓಕೆ, ಇದು ಕೆಳಗಡೆ ಬಂದೇ ಇಲ್ಲ.
ಆಮೇಲೆ ಇದು ಫಸ್ಟ್ ಸಪೋರ್ಟ್, ಓಕೆ, ಇದು ಸೆಕೆಂಡ್ ಸಪೋರ್ಟ್, ಆಮೇಲೆ ಇದು ಥರ್ಡ್ ಸಪೋರ್ಟ್, ಇದು ನೆಕ್ಸ್ಟ್ ಸಪೋರ್ಟ್. ಈ ರೀತಿ ಬಂದಿರೋದ್ರಿಂದ ಮಾರ್ಕೆಟ್ ಏನಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ಸಪೋರ್ಟ್ ಝೋನ್ ಇದೆ ಅಂತ ಹೇಳ್ಬೋದು. ಓಕೆ, ಆಮೇಲೆ ಈ ಕೆಳಗಿಂದ ಏನಿದೆಯಲ್ಲ ಝೋನ್, ಓಕೆ, 77,500. ಓಕೆ, ಈ 77,500 ಏನಿದೆಯಲ್ಲ ಈ ಝೋನ್ ಏನಿದೆಪ್ಪ ಅಂದ್ರೆ ತುಂಬಾನೇ ಹೆವಿ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿನೂ ಸಪೋರ್ಟ್ ತಗೊಂಡಿದೆ, ಓಕೆ, ಇಲ್ಲಿನೂ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ. ಹೌದಾ? ಸೊ ಫಸ್ಟ್ ಏನಾಗಿದೆಪ್ಪ ಅಂದ್ರೆ ಈ ರೀತಿ ಮೇಲೆಗಡೆ ಹೋಗಿ ಕೆಳಗಡೆ ಬಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮತ್ತೆ ಹೋಗಿ ಈ ರೀತಿ ಬಂದಿದೆ. ಆಮೇಲೆ ಇಲ್ಲಿನೂ ಕೂಡ ನೀವು ಇದು ಮಾಡ್ಬೋದು, ಏನಪ್ಪಾ ಅಂದ್ರೆ ಒಂದು ಟ್ರೆಂಡ್ ಲೈನ್ ತಗೊಂಡ್ರೆ ಇಲ್ಲಿ ಫಸ್ಟ್ ಸಪೋರ್ಟ್ ಇದೆ, ಇಲ್ಲಿ ಸೆಕೆಂಡ್ ಸಪೋರ್ಟ್ ಇದೆ, ಓಕೆ, ಇಲ್ಲಿ ಥರ್ಡ್ ಸಪೋರ್ಟ್ ತಗೋಬಹುದು. ಹೌದಾ? ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಆಗ್ತದೆ. ಇಲ್ಲಿನೂ ಕೂಡ ಏನಾಗಬಹುದಪ್ಪ ಅಂದ್ರೆ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ಏನಾಗಬಹುದಪ್ಪ ಮಾರ್ಕೆಟ್ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ನೋಡ್ರಿ, ಇಲ್ಲಿ ಒಂದು, ಆಮೇಲೆ ಇಲ್ಲಿ, ಓಕೆ, ಏನಾದ್ರು ಇಲ್ಲಿ ಏನಾದ್ರು ಈ ಒಂದು ಕ್ಯಾಂಡಲ್ ಫಾಲೋ ತರ ಏನಾದ್ರು ಮಾರ್ಕೆಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ, ಇಲ್ಲಿ 82,500. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ನಮ್ಮ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಈಸಿಯಾಗಿ 75,000 ಮಾರ್ಕೆಟ್ ತುಂಬಾ ಈಸಿಯಾಗಿ ರೀಚ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇದೇನಾದ್ರು ಟ್ರೆಂಡ್ ಲೈನ್ ಇದೆಯಲ್ಲ ಈ ಟ್ರೆಂಡ್ ಲೈನ್ ಏನಾದ್ರು ರೆಸಿಸ್ಟೆನ್ಸ್ ತಗೊಂತಪ್ಪ ಅಂದ್ರೆ, ಓಕೆ, ರೆಸಿಸ್ಟೆನ್ಸ್ ತಗೊಂತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಫಸ್ಟ್ ನಾವು ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ. ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಈಸಿಯಾಗಿ ಮಾರ್ಕೆಟ್ ಈ ಒಂದು ಲೋ ಅನ್ನ 75,000 ಈ ರೌಂಡ್ ಫಿಗರ್ ಅನ್ನ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಇದು ಕೂಡ 75,000 ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ 76,500 ಬರುತ್ತೆ. ಆಮೇಲೆ ಎಲ್ಲಿ ಬರುತ್ತಪ್ಪ 70,000. ಈ ಒಂದು ಈ ಫಿಗರ್ ಗಳನ್ನ ನಾವು ತುಂಬಾ ಈಸಿಯಾಗಿ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಸ್ವಲ್ಪ ನೆಕ್ಸ್ಟ್ ವೀಕ್ ನಲ್ಲಿ ಸೆನ್ಸೆಕ್ಸ್ ನಲ್ಲಿ ನೀವು ಸರಿಯಾಗಿ ನೋಟಿಫಿಕೇಶನ್ ಪೇ ಮಾಡ್ರಿ. ಮೇಲ್ಗಡೆ ಹೋಯ್ತಪ್ಪ ಆದ್ರೆ ಈಸಿಯಾಗಿ 82,000 ಮತ್ತು 85,000 ಕೂಡ ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ಗೆ ಏನಾಗ್ತಪ್ಪ 77,500 ಬ್ರೇಕ್ ಮಾಡ್ಕೊಂಡ್ರೆ ಫಸ್ಟ್ ಗೆ 75,000, ಆಮೇಲೆ 75,200, ಆಮೇಲೆ 70,000. ಈ ಒಂದು 2,500 ಪಾಯಿಂಟ್ ಏನಿಲ್ಲ ತುಂಬಾ ಈಸಿಯಾಗಿ ಬ್ರೇಕ್ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಪ್ಯಾಟರ್ನ್ ಮಾಡಿದೆ, ಓಕೆ, ಪ್ಯಾಟರ್ನ್ ಮಾಡ್ಕೊಂಡು ಬ್ರೇಕ್ ಮಾಡಿದ್ವಿ. ಯಾವ ನೋಡ್ರಿ ಮಾರ್ಕೆಟ್ ಇರೋದು ಯಾವುದೇ ಒಂದು ಸ್ಟ್ರಕ್ಚರ್ ಆಗಲಿ ಪ್ಯಾಟರ್ನ್ ಮಾಡ್ತಪ್ಪ ಅಂದ್ರೆ ಆ ಸ್ಟ್ರಕ್ಚರ್ ಮತ್ತು ಪ್ಯಾಟರ್ನ್ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇರುತ್ತೆ. ಈ ಒಂದು ಪ್ಯಾಟರ್ನ್ ಇದೆಯಲ್ಲ ಈ ಪ್ಯಾಟರ್ನ್ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಮೇಲ್ಗಡೆ ಇಲ್ಲಿ ರೆಸಿಸ್ಟೆನ್ಸ್ ಬರ್ತದೆ, ಇಲ್ಲಿ ಸಪೋರ್ಟ್ ಬರ್ತದೆ. ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಮೇಲ್ಗಡೆ ಕೆಳಗಡೆ ಬರ್ಬೇಕಂತೇನಿಲ್ಲ, ಅದನ್ನ ಫೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು. ಬಟ್ ಡಿಪೆಂಡ್ ಅಪ್ಪ ಏನ್ ಹೋಗ್ತಾನೆ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡತಕ್ಕಂಥದ್ದ ಅದನ್ನ ನೋಡ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ಬೇಕು. ಓಕೆ, ನೀವು ನಾ ಈ LIC ಏನಪ್ಪಾ ಅಂದ್ರೆ ಮೇಲ್ಗಡೆ ಹೋಗುತ್ತೆ ಅಂತ ಮಾರ್ಕೆಟ್ ಕೆಳಗಡೆ ಬೀಳ್ತಿದ್ರು ಕೂಡ ನೀವು ಕಾಲ್ ತಗೊಂಡು ಕೂತ್ರಿ ನಿಮಗೆ ಏನಾಗ್ತಕ್ಕಂಥ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೋ ಆ ರೀತಿ ನೀವು ಟ್ರೇಡ್ ಅನ್ನ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.